ಇನ್ನೇನು ನಾವೇನು ಹೇಳೋದೇ ಬೇಕಾಗಿಲ್ಲ. ಇದು ಸೂಪರ್ ಸಸ್ಪೆನ್ಸ್ ಹಾರನ್ನು ಬ್ಲೆಂಡ್ ಮಾಡಿರೋಂಥ ಚಿತ್ರ. ನೀವು ಫಸ್ಟ್ ಟೈಮ್ ಮಾಡಿರೋದು? ಫಸ್ಟ್ ಟೈಮ್ ಈ ಲೆವೆಲ್ಗೆ ಮಾಡಿದ್ದೀರ, ಪರವಾಗಿಲ್ಲ, ಸೂಪರ್, ವೆರಿ ಗುಡ್ ವೆರಿ ಗುಡ್. ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿದ್ದೀರಾ. ರೈಟ್ರ್ ನೀವೇನಾ? ಸೂಪರ್. ತುಂಬ ಒಂದು ಭಾಳ ಡಿಫ್ರೆಂಟ್ ಆಗಿ ಟ್ವಿಸ್ಟು ಟರ್ನು. ನಮಗೆ ನೋಡ್ತಾ ನೋಡ್ತಾ ಇದೇನೋ ದೆವ್ವದ ಕಥೆನ, ನಿಜವಾಗ್ಲೂ ಯಾರೋ ಮರ್ಡರ್ ಇದ್ದಾರಾ, ಅದನ್ನ ಅಲ್ಲಲ್ಲಿ ಕ್ಲಿಯರ್ ಮಾಡಿಕೊಂಡು ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ವೆರಿ ಗುಡ್, ಒಳ್ಳೆ ಪ್ರಯತ್ನ. ನೀವು ಅದ್ಭುತವಾಗಿ ಮಾಡಿದ್ದೀರಾ, ಸೂಪರ್. ನೀವು ಅಷ್ಟೇ ಮನ್ಸಲ್ಲಿ ಕುತ್ಕೊಂಡ್ಬಿಡ್ತೀವಿ. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಎರಡು ಕ್ಯಾರೆಕ್ಟ್ರು ಆ ಬ್ಲೆಂಡ್ ಮಾಡಿ ಇಲ್ಲಿ ಸಾಫ್ಟ್ ಆಗಿ ಕಾಣುತ್ತೀರಲ್ಲ, ಹರಿಬಾಗ ಕಾಣ್ತೀರ. ಗುಡ್. ರಾಜ್ ಬಿ ಶೆಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲದಕ್ಕಿಂತ ನನ್ನ ಭಾಳ ಹಳೆಯ ಸ್ನೇಹಿತ ರವಿ ವರ್ಮ ಅವರು ಪ್ರೊಡಕ್ಷನ್ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಈ ಮೂಲಕ ಅವ್ರನ್ನ ಕೇಳ್ಕೊಂತ ಇದೇ ಥರ ಯಂಗ್ಸ್ಟರ್ಸ್ಗೆ ಈ ಥರದವ್ರಿಗೆಲ್ಲ ಚಾನ್ಸ್ ಕೊಟ್ಕೊಂಡು ಇನ್ನೊಂದೇ ಸಿನಿಮಾಗಳು ಮಾಡಿ ಪ್ರೊಡಕ್ಷನ್ ವ್ಯಾಲ್ಯೂ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಮೇಲೆ ಪ್ರತಿಯೊಂದು ಆ ಹಳ್ಳಿ ಗಿಳ್ಳಿ ತೋರಿಸಿರೋ ರೀತಿ ಎಲ್ಲ ತುಂಬ ಚೆನ್ನಾಗಿದೆ. ಮೇಕಿಂಗ್ ವೈಸು ತುಂಬ ಚೆನ್ನಾಗಿದೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಎಲ್ರಿಗೂ. ಎಲ್ಲರೂ ಆಲ್ರೆಡಿ ಇಷ್ಟಪಟ್ಟು ಪಿಕ್ಚರ್ ನೋಡ್ತಾ ಇದ್ದಾರೆ ಅನ್ಸುತ್ತಲ್ವಾ? ಒಳ್ಳೆ ಇದಾಗತ್ತೆ ಬಿಡಿ ನಿಮಗೆ. ವಿಶ್ ಯು ಆಲ್ ದ ಬೆಸ್ಟ್. ಖಂಡಿತ ಒಳ್ಳೇದಾಗಲಿ. ಓಕೆ, ಥ್ಯಾಂಕ್ ಯು. ನೀವು ಕತೆ ಬರೀತಿರುವಾಗ ಕಥೆಯ ಪಾತ್ರಗಳು ಹಂಗೆ ನೆನಪಾಗ್ತಾ ಇರ್ತವೆ ನಿಮ್ಮ ಪಕ್ಕದಲ್ಲಿ ಬಂದು ಕೂತಿರೋದು? ಅಂದರೆ ನೀವು ಕತೆ ಬರಿತಾ ಇರ್ತೀರಲ್ಲ, ಈ ಕ್ಯಾರೆಕ್ಟರ್ ನೋಡಿದ್ರಲ್ಲ, ಒಂದು ಕೇಸ್ನ ಯೋಚನೆ ಮಾಡುವಾಗ ಕೇಸ್ ಸಂಬಂಧಪಟ್ಟವರೆಲ್ಲ ನೆನಪಾಗ್ತಾ ಇರ್ತಾರೆ. ನನಗೂ ಆ ಥರ ಪ್ರಾಬ್ಲಮ್ ಇದೆ ಕೊಡಿ. ಇಲ್ಲ, ರೈಟರ್ಸ್ಗೆಲ್ಲ ಪ್ರಾಬ್ಲಮ್ ಇರ್ಬೋದೇನ್ರಿ? ಖಂಡಿತ ಸರ್. ಅದು ಟ್ವಿಸ್ಟ್, ಎಂಡ್ ಟ್ವಿಸ್ಟ್ ಭಾಳ ಚೆನ್ನಾಗಿದೆ. ರಾಜ್ ಬಿ ಶೆಟ್ರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ, ಆ ಮಗುನೂ ತುಂಬ ಚೆನ್ನಾಗಿ ಮಾಡಿದೆ. ಎಲ್ಲರ ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗಿದೆ. ಗುಡ್ ಅಟೆಂಪ್ಟ್. ನೀವು ಫಸ್ಟ್ ಸಿನಿಮಾ ಇಷ್ಟು ಹಿಡಿತದಲ್ಲಿ ಮಾಡಿದ್ದೀರಾ ಅಂದರೆ ಆಶ್ಚರ್ಯ. ಆಲ್ ದ ಬೆಸ್ಟ್. ಒಳ್ಳೇದಾಗಲಿ, ಒಳ್ಳೇದಾಗಲಿ. ಗುಡ್ 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 ಗುಡ್. ಒಳ್ಳೇದಾಗಲಿ.